ಸ್ಪೆಷಲ್ಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ಈಗ ನಾನ್ ಹೇಳೋದಕ್ಕೆ ಹೊರಟಿರುವ ಮಹಿಳೆ ಕೇವಲ ಒಬ್ಬ ನಟಿ ಅಥವಾ ನೃತ್ಯಕಾರ್ತಿ ಮಾತ್ರವಲ್ಲ, ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಮೂಲಕ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಬಹುಮುಖ ಕಲಾವಿದೆ ನೂರಾ ಫಾತೇಹಿ. ಇವರು ಕೆನಡಾದ ಟೊರಾಂಟೊದಲ್ಲಿ ಜನಿಸಿದ ನೂರಾ ಫಾತೇಹಿ ಮೂಲತಃ ಮೊರೊಕ್ಕೊ ಮೂಲದ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಬಾಲ್ಯದಿಂದಲೇ ನೃತ್ಯದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದಂತಹ ಅವರು ಯಾವುದೇ ಅಧಿಕೃತ ತರಬೇತಿ ಇಲ್ಲದೆ ಸ್ವತಃ ನೃತ್ಯದಲ್ಲಿ ಪರಿಣಿತಿಯನ್ನ ಪಡೆದಿದ್ರು. ನಂತರ ತಮ್ಮ ಕನಸುಗಳನ್ನ ಸಾಕಾರಗೊಳಿಸಿಕೊಳ್ಳೋದಕ್ಕೆ ಭಾರತಕ್ಕೆ ಬಂದಾಗ ಅವರಿಗೆ ಯಾವುದೇ ಭಾಷೆ ಗೊತ್ತಿರಲಿಲ್ಲ, ಚಿತ್ರರಂಗದಲ್ಲಿ ಯಾವುದೇ ಹಿನ್ನೆಲೆಯೂ ಕೂಡ ಇರಲಿಲ್ಲ. ಆದ್ರೂ ತಮ್ಮ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಅವರು ಬಾಲಿವುಡ್ ನಲ್ಲಿ ತಮ್ಮದೇ ಆದ ಸ್ಥಾನವನ್ನ ನಿರ್ಮಿಸಿಕೊಂಡ್ರು. ಆರಂಭದಲ್ಲಿ ಸಣ್ಣ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಇವರು ನಂತರ ತಮ್ಮ ನೃತ್ಯ ಕೌಶಲ್ಯದಿಂದ ದೇಶಾದ್ಯಂತ ಜನಪ್ರಿಯರಾದರು. ಅವರ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ತಂದಂತಹ ಹಾಡುಗಳು ದಿಲ್ಬರ್ ಇದರಲ್ಲಿ ಪ್ರಮುಖವಾಗಿದೆ. ಈ ಹಾಡು ಬಿಡುಗಡೆಯಾದ ನಂತರ ನೂರಾ ದೇಶಾದ್ಯಂತ ಮನೆ ಮಾತಾಗಿತ್ತು. ನಂತರ ಓ ಸಖಿ ಸಖಿ, ಗರ್ಮಿ, ಕುಸು ಕುಸು ಸೇರಿದಂತೆ ಹಲವು ಹಾಡುಗಳ ಮೂಲಕ ಅವರು ತಮ್ಮ ನೃತ್ಯ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ರು. ಜೊತೆಗೆ ಕನ್ನಡದಲ್ಲೂ ಕೂಡ ಒಂದು ಹಾಡಿನ ಮೂಲಕ ಸಾಕಷ್ಟು ಸುದ್ದಿ ಆಗಿದ್ರು. ನೂರಾ ಫಾತೇಹಿ ಕೇವಲ ಬಾಲಿವುಡ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅವರು ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದರೊಂದಿಗೂ ಕೂಡ ಸಹ ಕೆಲಸ ಮಾಡಿ ವಿಶ್ವದಾದ್ಯಂತ ತಮ್ಮ ಅಭಿಮಾನಿ ಬಳಗವನ್ನ ವಿಸ್ತರಿಸಿಕೊಂಡಿದ್ರು. ಅವರ ನೃತ್ಯದಲ್ಲಿ ಭಾರತೀಯ, ಅರೇಬಿಕ್ ಮತ್ತು ಪಾಶ್ಚಾತ್ಯ ಶೈಲಿಗಳ ಸಂಯೋಜನೆಯನ್ನು ಕೂಡ ನೀವು ನೋಡಬಹುದು. ಆದ್ರೆ ಈಗ ನೂರಾ ಫಾತೇಹಿ ಅವರು ಮತ್ತೊಂದು ದೊಡ್ಡ ಚರ್ಚೆಯಲ್ಲಿದ್ದಾರೆ. ಇದೀಗ ವಿಶ್ವದಾದ್ಯಂತ ಚರ್ಚೆಯಾಗುತ್ತಿರುವ ವಿಷಯವೆಂದ್ರೆ ಫಿಫಾ ವಿಶ್ವಕಪ್ 2026ರ ಉದ್ಘಾಟನಾ ಸಮಾರಂಭದಲ್ಲಿ ನೂರಾ ಫಾತೇಹಿ ನೀಡಿದಂತಹ ಪ್ರದರ್ಶನ. ಜೂನ್ 12ರಂದು ಕೆನಡಾದ ಟೊರಾಂಟೊದಲ್ಲಿ ನಡೆದ ವಿಶ್ವಕಪ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೂರಾ ಪ್ರಮುಖ ಕಲಾವಿದೆಯಾಗಿ ಭಾಗವಹಿಸಿದ್ರು. ತಮ್ಮ ಹೊಸ ಗೀತೆ ಸಿರ್ ಮೂಲಕ ಅವರು ಸಾವಿರಾರು ಕ್ರೀಡಾಭಿಮಾನಿಗಳನ್ನ ರಂಜಿಸಿದ್ರು. ಅವರ ಎನರ್ಜಿ, ಸ್ಟೇಜ್ ಪ್ರೆಸೆನ್ಸ್ ಮತ್ತು ಅದ್ಭುತ ನೃತ್ಯ ಪ್ರದರ್ಶನ ಜಾಗತಿಕ ಮಟ್ಟದಲ್ಲಿ ಮೆಚ್ಚುಗೆಯನ್ನ ಪಡೆದಿತ್ತು. ವಿಶ್ವಕಪ್ ವೇದಿಕೆಯಲ್ಲಿ ಕಾಣಿಸಿಕೊಳ್ಳೋದು ಯಾವುದೇ ಕಲಾವಿದನಿಗೂ ಅದೊಂದು ದೊಡ್ಡ ಗೌರವ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ನೂರಾ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಪೋಸ್ಟ್ಗಳು, ವಿಡಿಯೋಗಳು ಮತ್ತು ಚರ್ಚೆಗಳು ಆರಂಭವಾಗಿದ್ವು. ಇತ್ತೀಚಿನ ವರದಿಗಳ ಪ್ರಕಾರ ಫಿಫಾ ವಿಶ್ವಕಪ್ ಉದ್ಘಾಟನಾ ಸಮಾರಂಭದ ನಂತರ ನೂರಾ ಫಾತೇಹಿ ವಿಶ್ವದಾದ್ಯಂತ ಅತಿ ಹೆಚ್ಚು ಅಂದ್ರೆ ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡಲ್ಪಟ್ಟ ಬಾಲಿವುಡ್ ಕಲಾವಿದೆ ಅನ್ನುವಂತಹ ಬಿರುದನ್ನು ತಗೊಂಡಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಹೊರಹೊಮ್ಮಿದ್ದಾರೆ. ಕೆಲವು ವರದಿಗಳ ಪ್ರಕಾರ ಅವರು ಪ್ರಿಯಾಂಕಾ ಚೋಪ್ರಾ, ಆಲಿಯಾ ಭಟ್ ಮತ್ತು ದೀಪಿಕಾ ಪಡುಕೋಣೆ ಅವರಿಗಿಂತಲೂ ಹೆಚ್ಚಿನ ಹುಡುಕಾಟವನ್ನ ಪಡೆದಿದ್ದಾರೆ ಅನ್ನುವಂತಹ ವಿಚಾರ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಜನರು ಅವರ ಸಿನಿಮಾ, ಹಾಡುಗಳು, ವೈಯಕ್ತಿಕ ಜೀವನ ಹಾಗೂ ವೃತ್ತಿ ಜೀವನದ ಬಗ್ಗೆಯೂ ಹೆಚ್ಚು ಮಾಹಿತಿಗಾಗಿ ಗೂಗಲ್ನಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ. ಇದು ಅವರ ಜಾಗತಿಕ ಜನಪ್ರಿಯತೆಯ ಸ್ಪಷ್ಟ ಉದಾಹರಣೆಯಾಗಿದೆ. ನೂರಾ ಫಾತೇಹಿ ಈಗ ಕೇವಲ ಬಾಲಿವುಡ್ ನಟಿಯಲ್ಲ, ಮಧ್ಯಪ್ರಾಚ್ಯ, ಯುರೋಪ್, ಕೆನಡಾ, ಅಮೆರಿಕ ಸೇರಿದಂತೆ ಅನೇಕ ದೇಶಗಳಲ್ಲಿ ಅವರಿಗೆ ಅಭಿಮಾನಿಗಳಿದ್ದಾರೆ. ಫಿಫಾ ವಿಶ್ವಕಪ್ 2022ರ ಸಂದರ್ಭದಲ್ಲಿಯೂ ಕೂಡ ಅವರು ಗಮನ ಸೆಳೆದಿದ್ರು. ಇದೀಗ 2026ರ ವಿಶ್ವಕಪ್ನಲ್ಲಿ ಮತ್ತೊಮ್ಮೆ ವಿಶ್ವದ ಅತಿ ದೊಡ್ಡ ಕ್ರೀಡಾ ವೇದಿಕೆಯಲ್ಲಿ ಮಿಂಚುವ ಮೂಲಕ ತಮ್ಮ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಿಕೊಂಡಿದ್ದಾರೆ. ನೂರಾ ಫಾತೇಹಿ ಕತೆ ನಮಗೆ ಒಂದು ದೊಡ್ಡ ಸಂದೇಶವನ್ನ ನೀಡುತ್ತೆ. ನೀವು ಎಲ್ಲಿಂದ ಬಂದಿದ್ದೀರಾ ಎಂಬುದು ಮುಖ್ಯವಲ್ಲ, ನಿಮ್ಮ ಕನಸುಗಳಿಗಾಗಿ ಎಷ್ಟು ಶ್ರಮ ಪಡ್ತಾ ಇದ್ದೀರಿ ಎಂಬುದೇ ಇದರ ಮುಖ್ಯವಾಗಿದೆ. ಭಾಷೆ ಗೊತ್ತಿರದ ದೇಶಕ್ಕೆ ಬಂದು ಯಾವುದೇ ಸಿನಿ ಹಿನ್ನೆಲೆ ಇಲ್ಲದೆ ವಿಶ್ವದಲ್ಲಿ ಅತಿ ದೊಡ್ಡ ವೇದಿಕೆಗಳಲ್ಲಿ ಪ್ರದರ್ಶನ ನೀಡೋದು ಯಾವ ಮಟ್ಟಕ್ಕೆ ಏರುವ ಸಾಧನೆ ಸಾಮಾನ್ಯ ಸಾಧನೆಯಲ್ಲ. ಇದು ಆತ್ಮವಿಶ್ವಾಸ, ನಿರಂತರ ಪ್ರಯತ್ನ ಮತ್ತು ಪ್ರತಿಭೆಯ ಗೆಲುವು. ಇಂದು ನೂರಾ ಫಾತೇಹಿ ಜಾಗತಿಕ ಮನೋರಂಜನಾ ಕ್ಷೇತ್ರದಲ್ಲಿ ಪ್ರಭಾವಿ ಹೆಸರಾಗಿ ಹೊರಹೊಮ್ಮಿದ್ದಾರೆ. ಫಿಫಾ ವಿಶ್ವಕಪ್ 2026ರ ಅದ್ಭುತ ಪ್ರದರ್ಶನ, ಗೂಗಲ್ ಟ್ರೆಂಡ್ಸ್ ನಲ್ಲಿ ದಾಖಲೆ ಮಟ್ಟದ ಜನಪ್ರಿಯತೆ ಮತ್ತು ವಿಶ್ವದಾದ್ಯಂತ ಹೆಚ್ಚುತ್ತಿರುವ ಅಭಿಮಾನಿ ಬಳಗ ಇವೆಲ್ಲವೂ ಅವರು ಬೆಳೆಯುತ್ತಿರುವ ಅಂತಾರಾಷ್ಟ್ರೀಯ ಯಶಸ್ಸಿನ ಸಾಕ್ಷಿಗಳಾಗಿವೆ. ನೃತ್ಯ, ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ವಿಶ್ವವನ್ನ ಗೆದ್ದ ಈ ಕಲಾವಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಸಾಧನೆಗಳನ್ನ ಮಾಡುವ ನಿರೀಕ್ಷೆ ಇದೆ. ಕನಸು ದೊಡ್ಡದಿದ್ರೆ, ಗುರಿ ಸ್ಪಷ್ಟವಾಗಿದ್ರೆ ಜಗತ್ತಿನ ಯಾವುದೇ ವೇದಿಕೆ ದೂರ ಅಲ್ಲ ಅನ್ನುವ ಮಾತನ್ನ ನೂರಾ ಫಾತೇಹಿ ಅವರು ಸಾಬೀತುಪಡಿಸಿದ್ದಾರೆ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.